ನೇತ್ರಾವತಿ ತಟ್ಟದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ನಡೆಸ್ತಾ ಇದೆ. 13 ಎಕರೆ ಇದೆ ಆ ಬಂಗ್ಲೆಗುಡ್ಡ. ಸಂಪೂರ್ಣ ಶೋಧ ಮಾಡ್ತಾರಂತೆ. ಆರಂಭದಲ್ಲೇ ಮೂಳೆ ಪತ್ತೆಯಿಂದ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ. ಸೊ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆಬರ ಇದೆ ಅಂತ ವಿಠಲ್ ಗೌಡ ಹೇಳಿದ್ದು ಸೌಜನ್ಯ ಸೋದರ ಮಾವ. ಇದೀಗ ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳು ಪತ್ತೆಯಾಗಿವೆ. ನೇತ್ರಾವತಿ ತಟ್ಟದ ಬಂಗ್ಲೆಗುಡ್ಡದಲ್ಲಿ ಸದ್ಯಕ್ಕೆ ಈಗ ಎಸ್ಐಟಿ ಶೋಧ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಅವರು ಭೂಮಿಯನ್ನು ಅಗದು ಅಸ್ಥಿಗಳನ್ನು ಹುಡುಕಲ್ಲ. ಮೇಲ್ಭಾಗದಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲನೂ ಸೆಕ್ಯೂರ್ ಮಾಡಿಕೊಂಡು ಅದನ್ನು FSL ಕಳಿಸ್ಕೊಂಡು ಆ ನಂತರ, ಯಾಕೆಂದರೆ 13 ಎಕರೆ ಅಂದರೆ ತಮಾಷೆ ಮಾತಲ್ಲ. ಅಲ್ಲೆಲ್ಲ ಅರಣ್ಯ ಪ್ರದೇಶ, ಬೃಹತ್ ಗಾತ್ರದ ಮರಗಳು ಬೆಳೆದಿವೆ. ಸೊ ಹೆಂಗಾಗುತ್ತೆ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಈಗ ಆ 13 ಎಕರೆ ಪ್ರದೇಶ ಅಂತಂದರೆ ಬೃಹತ್ ಜಾಗ, ದೊಡ್ಡ ವಿಸ್ತೀರ್ಣದ ಜಾಗ, ಬೃಹತ್ ಮರಗಳೆಲ್ಲವೂ ಬೆಳೆದಿರ್ತಕ್ಕಂಥದ್ದು. ಹೆಂಗೆ ಕಂಪ್ಲೀಟ್ ಶೋಧ ಕಾರ್ಯ ಅಂದರೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ SIT ಅವರು? ಈಗ ಆರಂಭದಲ್ಲಿ ಆರಂಭಿಸಿದ ರೀತಿಯನ್ನು ಗಮನಿಸಿದಾಗ ಎಲ್ಲರೂ ನೇತ್ರಾವತಿ ನದಿ ತಟದಲ್ಲಿರುವಂಥ ಅರಣ್ಯದ ಅಂಚು ಏನಿದೆ ಅಲ್ಲಿಂದ ಪ್ರವೇಶ ಮಾಡಿರುವಂಥದ್ದು. ಅಂದರೆ ಆರಂಭದಲ್ಲಿ ನೀವು ಗಮನಿಸಬಹುದು, ಪಾಯಿಂಟ್ ನಂಬರ್ 1 ಅನ್ನುವಂಥದ್ದನ್ನು ಗುರುತು ಮಾಡಿರುವಂಥದ್ದು ಅದೇ ಬಂಗ್ಲೆಗುಡ್ಡೆಯ ಆರಂಭದ ಸ್ಥಳದಲ್ಲಿ, ಅಲ್ಲಿಂದ ಮೇಲ್ಭಾಗಕ್ಕೆ ಬಂದಿರುವಂಥದ್ದು. ಇಲ್ಲಿಗೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ನಷ್ಟು ಮೇಲ್ಭಾಗಕ್ಕೆ ಬಂದ ಬಳಿಕ ಈ ಪಾಯಿಂಟ್ ಸಿಕ್ಕಿರುವಂಥದ್ದು. ಹಾಗಾಗಿ ಇಲ್ಲಿ ಈಗ ಮಹಜರ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದರ ಸುತ್ತಲೂ ಅಂದರೆ ಸುಮಾರು ಒಂದು 12 ಪಾಯಿಂಟ್ಗಳು ಇದೇ ಬಂಗ್ಲೆಗುಡ್ಡೆಯಲ್ಲಿ ಆ ಸಂದರ್ಭದಲ್ಲಿ ಉತ್ಖನನಕ್ಕಾಗಿ ಆ ಪಾಯಿಂಟ್ಗಳನ್ನು ಗುರುತು ಮಾಡಿರುವಂಥದ್ದು. ಅದು ಸಂಪೂರ್ಣವಾಗಿ ಈ ಅರಣ್ಯ ಪ್ರದೇಶದ ಒಳಗೆ. ಹಾಗಾಗಿ ಇಡೀ ಅರಣ್ಯ ಪ್ರದೇಶದ 13 ಎಕರೆಗಳನ್ನು ಸರ್ಚ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಆರಂಭದ ದಿನದಲ್ಲಿ ನನಗನಿಸಿದಾಗೆ ಇವತ್ತು ಈ ಮಹಜರು ಪ್ರಕ್ರಿಯೆಗಳು ಸಂಜೆವರೆಗೆ ಆಗೋದ್ರಿಂದ ಇನ್ನು ಯಾವುದೇ ರೀತಿಯಾದಂಥ ಶೋಧ ಕಾರ್ಯ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ನಾಳೆ ಮತ್ತೆ ಮುಂದುವರೆದಂಥ ಸಂದರ್ಭದಲ್ಲಿ ಇಡೀ ಕಾಡಿನಲ್ಲಿ ಶೋಧ ಮಾಡುವಂಥ ಕೆಲಸಗಳು ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಏನಾದರೂ ಅವಶೇಷಗಳು ಸಿಕ್ಕಿದ್ರೆ ಮತ್ತೆ ಅದನ್ನು ಮಹಜರ್ ಮಾಡುವಂಥ ಪ್ರಕ್ರಿಯೆಗಳು ಮುಂದುವರಿಯುತ್ತದೆ. ಹಾಗೆ ಇದನ್ನು ನಿರಂತರವಾಗಿ ಮಾಡಬೇಕು. ಸಂಪೂರ್ಣವಾಗಿ ಈ ಬಂಗ್ಲೆಗುಡ್ಡೆ ಏನಿದೆ ಅದನ್ನು ಸಂಪೂರ್ಣವಾಗಿ ಶೋಧ ಕಾರ್ಯ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಮುಂದೊಂದು ದಿನ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ಅಲ್ಲಿ ಅಸ್ಥಿಪಂಜರಗಳಿತ್ತು ಅನ್ನುವಂಥದ್ದು ಯಾರೋ ದೂರು ಕೊಡೋದು ಅಥವಾ ಯಾರೋ ನ್ಯಾಯಾಲಯದ ಮೆಟ್ಟಿಲು ಹತ್ತುವಂಥದ್ದು, ಆ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಡೀ 13 ಎಕರೆ ಬಂಗ್ಲೆಗುಡ್ಡೆ ಏನಿದೆ ಆ 13 ಎಕರೆದಲ್ಲೂ ಶೋಧ ಕಾರ್ಯಗಳನ್ನು ಮಾಡಬೇಕು. ಮೇಲ್ಭಾಗದಲ್ಲಿ ಯಾವುದೇ ರೀತಿಯಾದಂಥ ಉತ್ಖನನ ಮಾಡುವಂಥ ಕೆಲಸಗಳನ್ನು, ಭೂಮಿ ಅಗೆಯುವ ಕೆಲಸಗಳನ್ನು SIT ಮಾಡುವಂಥ ನಿರ್ಧಾರ ಮಾಡಿಲ್ಲ. ಮೇಲ್ಭಾಗದಲ್ಲಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಇರುವಂಥ ಅರಣ್ಯದ ದಟ್ಟ ಅರಣ್ಯದ ಮೇಲ್ಭಾಗದಲ್ಲಿ ಎಲ್ಲಾದರೂ ಏನಾದರೂ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಕಾರಣಕ್ಕಾಗಿ ಶೋಧ ಮಾಡುವ ಕೆಲಸವನ್ನು ಮಾಡಲಿಕ್ಕೆ SIT ಅಧಿಕಾರಿಗಳು ಈಗ ಸದ್ಯದ ಮಟ್ಟಿಗೆ ನಿರ್ಧಾರ ಮಾಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಕೇವಲ ಮೇಲ್ಭಾಗದಲ್ಲಿ ಮಾತ್ರ ಶೋಧ ಕಾರ್ಯ ಬಂಗ್ಲೆಗುಡ್ಡದಲ್ಲಿ. ನಾಳೆಯಿಂದ ಅವರು ಭೂಮಿಯನ್ನು ಅಗೆಯುವ ಸಾಧ್ಯತೆ ಕೂಡ ಇದೆ.